ಮಾಜಿ ಸಚಿವ ಆರ್ವಿಡಿ ಹೇಳಿಕೆಗೆ ಸಚಿವ ಮಂಕಳ ವೈದ್ಯ ಕ್ಷಮೆಯಾಚನೆ. ಇತ್ತೀಚೆಗೆ ಪತ್ರಕರ್ತೆ ರಾಧಾ ಹಿರೇಗೌಡ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಂಬಂಧ ಕೇಳಿದ ಪ್ರಶ್ನೆಗೆ ಮಾಜಿ ಸಚಿವರಾದ ಆರ್ ವಿ ದೇಶಪಾಂಡೆ ಹೇಳಿಕೆಯು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಈ ಬಗ್ಗೆ ಮಂಗಳವಾರ ಮಾಧ್ಯಮದವರ ಎದುರು ಸಚಿವ ಮಂಕಾಳ ವೈದ್ಯ ಕ್ಷಮೆ ಕೋರಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ಆಡಳಿತ ನಡೆಸಿದ ಹಿರಿಯ ರಾಜಕಾರಣಿ ದೇಶಪಾಂಡೆ ಅವರಾಗಿದ್ದಾರೆ. ಬಹುವರ್ಷದಿಂದ ಹತ್ತಿರದಿಂದ ಅವರನ್ನು ಗಮನಿಸಿದ್ದು ಅವರು ಆ ರೀತಿ ಹೇಳಿಕೆ ನೀಡುವಂತವರಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ. 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟು ಹಿರಿತನ, ಅಪಾರ ಜ್ಞಾನ ಹೊಂದಿದವರಾಗಿದ್ದಾರೆ. ಅವರ ಹೇಳಿಕೆಯಿಂದ ನೋವಾಗಿದ್ದಲ್ಲಿ ಅವರ ಪರವಾಗಿ ಕ್ಷಮೆ ಕೇಳ್ತೇನೆ. ಇಷ್ಟಕ್ಕೆ ಈ ವಿಷಯ ಬಿಟ್ಬಿಡಿ ಎಂದು ಕೈ ಮುಗಿದು ಪ್ರಾರ್ಥಿಸಿದರು. ಈ ಹಿಂದೆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ನಮ್ಮ ಸರ್ಕಾರದ ಅವಧಿಯಲ್ಲಿ ನಡೆದಿತ್ತು. ಇದೀಗ ಜಿಲ್ಲೆಗೊಂದು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡುವ ನಿರ್ಧರಿಸಿದ್ದು ಮುಂದಿನ ದಿನದಲ್ಲಿ ನಮ್ಮಲ್ಲೂ ನಿರ್ಮಾಣವಾಗಲಿದೆ ಎಂದು ಇದೇ ವೇಳೆ ಭರವಸೆ ನೀಡಿದರು. ದೇಶಪಾಂಡೆ ಅವರು ನಮ್ಮ ಗುರುಗಳು, ವಯಸ್ಸಾಗಿದೆ. ಈ ಜಿಲ್ಲೆ 40 ವರ್ಷ ಕೆಲಸ ಮಾಡಿದ್ದಾರೆ. ಆಯಿತಾ, ಅವರು ಯಾಕೆ ಹಾಗೆ ಹೇಳಿದ್ರು ಗೊತ್ತಿಲ್ಲ ನನಗೆ. ಆದರೆ ಅವರು ಆ ಥರ ಮಾತಾಡುವವರು ಅಥವಾ ಆ ಥರ ಸ್ವಭಾವದವರು ಅಲ್ಲ. ಹಾಗಾಗಿ ಏನೋ ನಾನು ಕೇಳಿದ್ದೆ, ಏನೋ ವ್ಯತ್ಯಾಸ ಇದೆ. ನಾನು ಸರಿ ಅವ್ರು ಮಾತಾಡಿದ್ದು ಅಂದೇಳಿ ಹೇಳೋದಿಲ್ಲ. ಆದರೆ ಅವರು ಆ ರೀತಿ ಮಾಡುವವರಲ್ಲ. ಅವರೊಬ್ಬರು ಒಳ್ಳೆ ನಮ್ಮ ಜಿಲ್ಲೆಯಲ್ಲೇ ಒಳ್ಳೆ ಏನು ಅಷ್ಟು ವರ್ಷ ನಮ್ಮ ಜಿಲ್ಲೆ ಆಳಿದವರು ಈ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಈ ರಾಜ್ಯದಲ್ಲಿ ಅಷ್ಟು ವರ್ಷ ಸರ್ವಿಸ್ ಆದ MLA ಇಲ್ಲ. 9 ಬಾರಿ MLA, ಅತಿ 224ರಲ್ಲಿ ಹಿರಿಯ MLA ಅವರು. 9ನೇ ಸಲ, ಒಂದು ಸಲ ಸೋತಿದ್ದಾರೆ, 9ನೇ ಸಲ. ಎಲ್ಲರೂ 8 ಅವ್ರದ್ದು 9. ಹಾಗಾಗಿ ಅದನ್ನು ದಯವಿಟ್ಟು ನಿಮ್ಮಲ್ಲೆಲ್ಲ ಕ್ಷಮೆ ಕೇಳ್ತೀನಿ. ನಾನು ಅವ್ರ ಪರವಾಗಿ ಹಾಸ್ಪಿಟ್ಲು ಆಗ್ತದೆ, ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲು ಆಗ್ತದೆ, ಅದಕ್ಕೆ ಏನು ಪೂರಕವಾಗಿ ಮೆಡಿಕಲ್ ಕಾಲೇಜು ಆಗ್ತದೆ. ಈಗಂತೂ ನಮ್ಮ ಸರ್ಕಾರ ಏನು ಘೋಷಣೆ ಮಾಡಿದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಇರ್ತದೆ ಅಂದೇಳಿ. ಅದಕ್ಕಾಗಿ ವ್ಯತ್ಯಾಸದಲ್ಲಿ ನಾನು ಎಲ್ಲ ನಮ್ಮ ಹಿರಿಯವರು ದೇಶಪಾಂಡೆ ಸಾಹೇಬರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇಲ್ಲಿಗೆ ಬಿಡಿ.